ಹಾಯ್ ಹಲೋ ನಮಸ್ಕಾರ. ಇದು ರಿಷಿತ್ ರಾಜ್ ಸ್ಟುಡಿಯೋ. ನಾನು ರಿಷಿತ್ ರಾಜ್. ಸಂಧ್ಯಾ ಥಿಯೇಟರ್ನಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮಹಿಳೆ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿದ್ದ ನಟ ಅಲ್ಲು ಅರ್ಜುನ್‌ರನ್ನು ಒಂದೇ ದಿನದಲ್ಲಿ ರಿಲೀಸ್ ಮಾಡಿಸಿದ ಲಾಯರ್ ನಿರಂಜನ್ ರೆಡ್ಡಿ ಯಾರು? ಅವರ ಫೀಸ್ ಎಷ್ಟು? ಇದರ ಸಂಪೂರ್ಣ ವಿವರನ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪುಷ್ಪ 2 ಸಿನಿಮಾದ ರಿಲೀಸ್ ಸಂದರ್ಭದಲ್ಲಿ ನಡೆದ ಒಂದು ದುರ್ಘಟನೆಯಲ್ಲಿ ಒಂದು ಮಹಿಳೆ ಸಾವನ್ನಪ್ಪಿದ್ರು. ಈ ಘಟನೆಗೆ ಸಂಬಂಧಿಸಿದಂತೆ ನಟ ಅಲ್ಲು ಅರ್ಜುನನ್ನ ನಿನ್ನೆ ಬಂಧಿಸಲಾಗಿತ್ತು. ನಿನ್ನೆ ಸಂಜೆ ಒಳಗಡೆ ಬೇಲ್ ಪಡ್ಕೊಂಡು ಅಲ್ಲು ಅರ್ಜುನ್ ಹೊರಗಡೆ ಬಂದಿದ್ರು. ಈ ಬೇಲ್ನ ಕೊಡಿಸಿರೋದು ಬೇರೆ ಯಾರೂ ಇಲ್ಲ, ಆಂಧ್ರದ ಖ್ಯಾತ ಲಾಯರ್ ನಿರಂಜನ್ ರೆಡ್ಡಿ. ಅವರು ಹ್ಯಾಂಡಲ್ ಮಾಡೋದೆಲ್ಲವೂ ವಿಐಪಿಗಳ ಕೇಸ್. ಆಂಧ್ರ ಪ್ರದೇಶದ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಅವರಿಗೆ ಸಂಬಂಧಿಸಿದ ಎಲ್ಲ ಕೇಸ್ಗಳನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ಅವರು ಕೇಸ್ಗೆ ಕೈ ಹಾಕಿದರೆ ಅಷ್ಟು ಬೇಗ ಸೋಲಲು ಬಿಡಲ್ಲ ಎಂದೇ ಖ್ಯಾತಿ ಹೊಂದಿದ್ದಾರೆ. 54 ವರ್ಷದ ನಿರಂಜನ್ ರೆಡ್ಡಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದವರು. 2022ರಿಂದ ರಾಜ್ಯಸಭಾ ಸದಸ್ಯರು ಹೌದು. ರಾಜಕೀಯ, ವಕೀಲಿ ವೃತ್ತಿಯಲ್ಲದೆ ಸಿನಿಮಾ ನಿರ್ಮಾಪಕರಾಗಿಯೂ ನಿರಂಜನ್ ರೆಡ್ಡಿ ಖ್ಯಾತರಾಗಿದ್ದಾರೆ. ಈ ಮೊದಲು ಆಚಾರ್ಯ ಸಿನಿಮಾಗೆ ಬಂಡವಾಳವನ್ನು ಹೂಡಿದ್ರು. ಅದಾದ್ಮೇಲೆ ಗಗನಂ, ಕ್ಷಣಂ, ಘಾಜಿ ಸೇರಿದಂತೆ ಒಟ್ಟು 4 ಸಿನಿಮಾಗಳಿಗೆ ಹಣ ಹೂಡಿಕೆ ಮಾಡಿದ್ರು. ಜೊತೆಗೆ ರೆಡ್ಡಿ ಅವರು ವಕೀಲಿ ವೃತ್ತಿಯಲ್ಲೂ ಎತ್ತಿದ ಕೈ. ಅವರು ಒಮ್ಮೆ ಕೋರ್ಟಿಗೆ ಬರಲು 5ರಿಂದ 10 ಲಕ್ಷನ ಚಾರ್ಜ್ ಮಾಡ್ತಾರಂತೆ. ಆದರೆ ತಾವು ಕೈ ಹಾಕಿದ ಕೇಸ್ನಲ್ಲಿ ತಮ್ಮ ಕಕ್ಷಿದಾರರಿಗೆ ನ್ಯಾಯ ಒದಗಿಸಿಕೊಡುತ್ತಾರೆ ಎಂದು ಖ್ಯಾತಿ ಇದೆ. ಈ ಕಾರಣಕ್ಕೆ ದೊಡ್ಡ ದೊಡ್ಡ ಕೊಳಗಳಿಗೆ ಅವರು ಲಾಯರ್ ಆಗಿದ್ದಾರೆ. ಈಗ ಅಲ್ಲು ಅರ್ಜುನ್ ಅವರನ್ನ ರಿಲೀಸ್ ಮಾಡಿಸಿದ ಖ್ಯಾತಿ ಅವರದ್ದು. ನಿನ್ನೆ ಕೋರ್ಟಿನಲ್ಲಿ ನ್ಯಾಯಾಧೀಶರು ಅಲ್ಲು ಅರ್ಜುನ್ ಅವರನ್ನ ಆರೋಪಿ ಎಂದಾಗ, ನಿರಂಜನ್ ಆರೋಪಿಯಲ್ಲ, ಅವರು ನಟ, ಪೊಲೀಸರು ಅವರನ್ನ ಆರೋಪಿ ಮಾಡಿದ್ದಾರಷ್ಟೇ ಎಂದು ಉತ್ತರ ಕೊಟ್ಟಿರೋದು ವೈರಲ್ ಆಗಿದೆ. ಏನೇ ಆಗಲಿ, ನಟ ಅಲ್ಲು ಅರ್ಜುನ್ ಸದ್ಯ ನ್ಯಾಯಾಲಯದ ತೀರ್ಪಿಗಾಗಿ ಕಾದು ಕುಳಿತಿದ್ದಾರೆ. ಈ ಥರ ಮತ್ತೊಂದಷ್ಟು ವಿಷಯಗಳನ್ನ ಎತ್ಕೊಂಡು ನಾನು ಮತ್ತೆ ಬರ್ತೀನಿ. ನಮಸ್ಕಾರ.